ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಇತಿಹಾಸದ ಮೊಟ್ಟ ಮೊದಲ ಬಾರಿಗೆ MSME 10 ಸೇವಾ ಮಹಾನೀರಿಗೆ ಸೇವಾ ಯೋಧ ರತ್ನ ರಾಜ್ಯ ಪ್ರಶಸ್ತಿ ಸಮಾರಂಭದಲ್ಲಿ ಕಾರ್ಯದರ್ಶಿ ಶ್ರೀ ಕಾರ್ತಿಕ್ ರಾಮ್ ಹಾಗೂ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಪುಷ್ಪವತಿ KP ಹಾಗೂ ಮುಖ್ಯ ಸದಸ್ಯರು ಸರಸ್ವತಿ ಮೇಡಂ ರವರು ಉಪಸ್ಥಿತರಿದ್ದರು. MSME ಮಾಜಿ ಅಧ್ಯಕ್ಷರಾದ ರಂಗಪ್ರಸಾದ್ ರವರ ಸಹಕಾರದಿಂದ ಜಂಟಿ ನಿರ್ದೇಶಕರು ದೇವರಾಜ್ B ರವರ ಅಧ್ಯಕ್ಷತೆಯಲ್ಲಿ ನೆರವೇರಿತು. ವಿಶೇಷತೆ ಈ ರಾಜ್ಯ ಪ್ರಶಸ್ತಿ ತಂದಾಗ ಬಹಳ ಶ್ರೇಷ್ಠವಾದ ಪ್ರಶಸ್ತಿ. ನೀವು ಮಾತಲ್ಲೇ ಕಲಿತಾ ಇದ್ರೆ ಖಂಡಿತ ಇಲ್ಲಿ ಯಾರು ಏನ್ ಮಾಡ್ತಾ ಇದ್ದೀರಿ ಅಂತ ಮುಂದಿನ ಸೀಟಲ್ಲಿ ಇರೋರು ಸರ್ ಸವಿನಯದಿಂದ ಕೇಳ್ಕೊತಾ ಇದ್ದೀನಿ. ಈ ಒಂದು ಪ್ರಶಸ್ತಿಗೆ ಗೌರವ ಇದೆ. ನಮ್ಮ MSME ಯಾರು ಸೇವೆ ಮಾಡಿದ್ರು ಪ್ರತಿಯೊಬ್ಬರಿಗೂ ನಿಮಗೆ ಗೌರವ ತರುವಂತಹ ಕೆಲಸ ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು 10 ನಿಮಿಷಗಳ ಕಾಲ ನನಗೆ ಅವಕಾಶ ಕೊಟ್ಟಂದ್ರೆ ಈ ಯಾರು ಅವಾರ್ಡ್ ಕೊಡ್ತಾ ಇರೋ ಅವ್ರ ಬಗ್ಗೆ ಹೇಳಿ ಅವರಿಗೆ ನಮ್ಮ ರಾಜ್ಯ ಪ್ರಶಸ್ತಿ ದಯವಿಟ್ಟು ಈಗ ಶ್ರೀ ಆರ್ ಗೋಪಿನಾಥ್ ರಾವ್ ಸರ್ ಅವರು ಡೆಪ್ಯೂಟಿ ಡೈರೆಕ್ಟರ್ MSME TI ಬ್ಯಾಂಗ್ಳೂರು. ಇವರು ಸ್ಟಾರ್ಟಿಂಗಲ್ಲಿ ಅವರು ಕಲಿಸಿದಾಗ ಬಹಳ ಖುಷಿಯಾಯಿತು. ಇಷ್ಟು ಸರಜೀವಿ ಅಂತ ನಮಗೆ ಹೆಮ್ಮೆ ಆಗ್ತಾ ಇದೆ. ಶ್ರೀ ಗೋಪಿನಾಥ್ ಸರ್ ಅವರಿಗೆ ಸೇವಾ ಯೋಧ ರಾಜ್ಯ ಪ್ರಶಸ್ತಿಯನ್ನು ನೀಡೋದಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಸರಸ್ವತಿ ಮೇಡಮ್ ಅವರು ಹಾಗೂ ನಮ್ಮ ಮಹಿಳಾ ಪ್ರಧಾನ ಕಾರ್ಯದರ್ಶಿ KP ಪುಷ್ಪವತಿ ಮೇಡಮ್ ಅವರು ಹಾಗೂ ರಂಗಪ್ರಸಾದ್ ಸರ್ ಅವರನ್ನು ಆನಂದಮೂರ್ತಿ ಸರ್ ಡೆಪ್ಯೂಟಿ ಡೈರೆಕ್ಟರ್ ಕೆಮಿಕಲ್ MSME DI ಬೆಂಗಳೂರು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ನಮ್ಮ ಸಂಸ್ಕಾರ. ನಮಸ್ಕಾರ ಸರ್, ನಿಮ್ಮ ಸೇವೆ ಹೀಗೆ ಮುಂದುವರಿತಾ ಇದ್ರಿ. ನೀವು ಎಷ್ಟು ಅಂತ ಅನ್ನಿಸ್ತಾ ಇಲ್ಲ, ನನಗೆ ಸಾರ್ವಜನಿಕರ ಕಾಣಿಸ್ತಾ ಇದ್ರಿ. ಬಹಳ ಖುಷಿಯಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟ ರಂಗಪ್ರಸಾದ್ ಸರ್ ಅವರಿಗೆ, ಪುಷ್ಪವತಿ ಮೇಡಮ್ ಅವರಿಗೆ ನಾವು ಆಭಾರಿಯಾಗಿರ್ತೀವಿ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಸರ್, ಒಂದು ಸರ್ಕಾರದ ವತಿಯಿಂದ ಸರ್ಕಾರದ ಒಂದು ಸಮಾರಂಭದಲ್ಲಿ ಈ ರೀತಿ ನಾವು ಪ್ರಶಸ್ತಿನ ನೀಡ್ತೀವಿ ಅಂತ ನಾವು ಕನಸಿನ ಪ್ರಶಸ್ತಿ ವಿಜೇತರು MC ಶಂಕರ ನಾರಾಯಣ ಸರ್ ಅವರು MSME ಆಫೀಸರ್ ಆಗಿರ್ತಾರೆ. ಯಾಕೆ ನಮ್ಮ ಈ ಚಾನಲ್ ಒಂದು 7 ಚಾನಲ್ ಇದೆ ನಮ್ಮದು. ಯಾಕೆಂದ್ರೆ ಬೇರೆಯವರು ಯಾಕಂದ್ರೆ ನಮ್ಮನ್ನು ನಾವು ತೋರಿಸಿ ನಮ್ಮನ್ನು ಪಬ್ಲಿಸಿಟಿ ಮಾಡಿ ಅನ್ನೋದಕ್ಕೆ ಯಾರು ಬರ ನಮ್ಮ ಕ್ಷೇತ್ರ ನಾವೇ ಹಾಕೋಬೇಕು. ಅದಕ್ಕೋಸ್ಕರ ನಮ್ಮದೇ 7 ಚಾನಲ್ ಇದೆ. ಅದರಲ್ಲಿ ಒಂದು 2 ಆಂಗ್ಲ ಭಾಷೆಯ ಚಾನಲ್ ಮಾಡಿದ್ದೀವಿ. ರಿಯಾಲಿಟಿ ಚಾನಲ್ ಅಂತ ಒಂದಿರುತ್ತೆ. ನಾನು ಎಲ್ಲ ಲಿಂಕ್ ಕಳಿಸ್ತೀನಿ, ದಯವಿಟ್ಟು ನೀವು ನೋಡ್ಬೋದು. ನಾವೆಲ್ಲ ತಗೊಂಡು ಯಾವುದೋ ಪಬ್ಲಿಸಿಟಿ ಕೊಡೋದನ್ನು ಯಾವುದೂ ಇಲ್ಲ. ನಮಗಾದಂಥ ಅವಮಾನ ನಮ್ಮವ್ರಿಗೆ ಆಗಬಾರ್ದು, ನಮಗೆ ಸಿಗದೇರಂಥ ಸನ್ಮಾನ ನಮ್ಮವರಿಗೆ ಸಿಗಬೇಕು ಅನ್ನೋ ಒಂದೇ ಒಂದು ಸದುದ್ದೇಶದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮುಂದಿನ ರಾಜ್ಯ ಪ್ರಶಸ್ತಿ ವಿಜೇತರು G. ನಾಗರಾಜ್ ಸರ್, ಅಸಿಸ್ಟೆಂಟ್ ಡೈರೆಕ್ಟರ್ ಮೆಕ್ಯಾನಿಕಲ್ MSME TS ಇನ್ಚಾರ್ಜ್ ಅವರು ನಮ್ಮನ್ನು ಬರಮಾಡಿಕೊಂಡಿದ್ದು ಮೋಸ್ಟ್ಲಿ ಅವರೇ. ಅವರಿಗೆ ಸ್ವಾಗತ ಸುಸ್ವಾಗತ. ನೋಡಿ, ಪುಷ್ಪಾಭಿಷೇಕದ ಬಗ್ಗೆ ವಿವರ ಹೇಳಿಲ್ಲ. ಎಲ್ಲರೂ ಅನ್ಕೋತಾರೆ ಏನೋ ಹೂವು ಹಾಕೋದು ಓವರ್ ಆಕ್ಟಿಂಗು ಅದೆಲ್ಲ ಇವಾಗ ಹಾಕಬಾರ್ದು ಅಂತ. ಮಾನವ ದೈವ ರೂಪೇಣ ಅಂತ ಹೇಳ್ತೀವಿ. ನಿಮ್ಮಲ್ಲಿ ನಾನು ದೇವರನ್ನ ಕಾಣ್ತೀನಿ, ನಾನು ಎಲ್ಲೂ ದೇವರನ್ನ ನೋಡಿಲ್ಲ. ಸೇವೆ ಮಾಡುವ ಮಹನೀಯರು ದೇವರ ಥರ. ಅದಕ್ಕೋಸ್ಕರ ದೇವರಿಗೆ ನಾವು ಅರ್ಪಿಸೋದು ಏನು, ಅವನ್ನ ಮೆಚ್ಚಿಸಬೇಕು ಅಂತಂದಾಗ ಅವ್ರಿಗೆ ಖುಷಿ ಆಗ್ತದೆ. ಊರಿನ ಅಭಿಷೇಕ ಮಾತ್ರ ಅಂತ ಹೇಳಲಿಕ್ಕೆ ನನಗೆ ಇಷ್ಟ ಆಗುತ್ತೆ.
ಯಾವುದೇ ಕಾರ್ಯಕ್ರಮ ಆದರೂ ಶ್ರೀದೇವಿ ಇಲ್ಲ ಅಂತಂದರೆ ಯಾವುದೂ ಆಗೋದಿಲ್ಲ. ತಾಯಿನೂ ಅವರೇನೆ, ಮಗಳು ಅವರೇನೆ, ಸ್ನೇಹಿತರು ಅವರೇನೆ, ನಮ್ಮ ಭಾರತ ಮಾತೆಯೂ ಸ್ತ್ರೀನೇ, ಕನ್ನಡ ಮಾತೆಯೂ ಸ್ತ್ರೀನೇ. ಹಾಗೆ ಹೇಳ್ತಾರೆ ಶ್ರೀಮತಿ ಡಿ ಟಿ ವಿಜಯಲಕ್ಷ್ಮಿ ಮೇಡಮ್ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸೇವೆ ಸಲ್ಲಿಸಿ ಹೊಂದಿದ್ದಾರೆ. ಬಹಳ ಹೆಮ್ಮೆ ಆಯಿತು ಅಮ್ಮ ನಿಮ್ಮನ್ನು ನೋಡಿ. ನಮಗೆ ನಿಮಗೆ ನೀಡುತ್ತಿರುವ ಈ ಪ್ರಶಸ್ತಿ ಬಹಳ ಗೌರವ ನಮ್ಮ ಸಂಸ್ಥೆಗಳಿಗೆ. ಮುಂದಿನ ಪ್ರಶಸ್ತಿ ವಿಜೇತರು ಶ್ರೀ ಎನ್ ರಾಮಮೂರ್ತಿ ಸರ್, ಎಕ್ಸ್ MSMEDA ಆಫೀಸರ್ ಅವರು ಬಂದಿದ್ದಿರೋ ಕಾರಣಕ್ಕೆ ಅವರ ಪರವಾಗಿ ಶಂಕರ್ ನಾರಾಯಣ್ ಸರ್ ಅವರು ರಿಸೀವ್ ಮಾಡಿ ಅವರಿಗೆ ತಲುಪಿಸಿ ಅವರಿಂದ ಒಂದು ಫೋಟೋ ಪಡಿಸ್ಕೊಂಡ್ರೆ ನನಗೆ ಬಹಳ ಖುಷಿ ಆಗುತ್ತೆ. ಮತ್ತೊಬ್ಬ ಸ್ತ್ರೀ ಶಕ್ತಿ ಶ್ರೀಮತಿ ಸುಮನ್ ಎಸ್ ರಾಜು ಮೇಡಮ್ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ MSME DFO ಮಂಗಳೂರು. ಇವರು ಪರವಾಗಿ ಕೂಡ ನಾವು MSMEಗೆ ತಲುಪಿಸ್ತಾ ಇದ್ವಿ. ದಯವಿಟ್ಟು ವಿಜಯಲಕ್ಷ್ಮಿ ಮೇಡಮ್ ಅವರು ಬಂದು ಇದನ್ನ ರಿಸೀವ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೊಬ್ಬ ಮಹನೀಯ ಎ ಶಿವಕುಮಾರ್ ಸರ್ ಅವರು ಬಂದಿದ್ದೀರಿ ಅಂತ ಭಾವಿಸಿದ್ದೀನಿ. ಶಿವಕುಮಾರ್ ಸರ್ ಬನ್ನಿ ಸರ್. ಯಾಕೆ ನಿಮ್ಮನ್ನು ಮಾತಾಡಬೇಡಿ ಅಂತ ಹೇಳಿದ್ರೆ ನಾವು ಹೇಳೋಂಥದ್ದಾಗಲಿ ಅಥವಾ ಇದರ ಮಹತ್ವ ನಿಜವಾಗ್ಲೂ ಇವತ್ತಿನವರೆಗೂ ರಾಮಮೂರ್ತಿ ಅವರು ಯಾರು ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ನಾವು ಚಾನಲ್ಗಳಿಂದ ಹಿಡಿದು ಎಲ್ಲ ಪಬ್ಲಿಸಿಟಿ ಮಾಡ್ತಾ ಇರ್ತೀವಿ. ಯಾವುದಕ್ಕೂ ಒಂದು ವೈರಲ್ ಆಗುತ್ತೆ ವಿಡಿಯೋ, ಎಲ್ಲೋ ರೋಡ್ ಬಿದ್ದೋಯ್ತು ಅಂತಂದ್ರೆ ಸರ್ಕಾರ ಆಡ್ಕೋತೀವಿ. ಆದರೆ ಸರ್ಕಾರದಲ್ಲಿ ಮಾಡ್ತಾ ಇರುವಂತಹ ನಿಮ್ಮಂತಹ ಸೇವಾ ಮಾಹಿತಿಯನ್ನು ಯಾರು ವೈರಲ್ ಆಗಲ್ಲ. ಯಾಕೆಂದ್ರೆ ಅದು ಏನು ಬೈಯಲ್ವಲ್ಲ, ನಾವು ಬೈದ್ರೆ ವೈರಲ್ ಆಗುತ್ತೆ ಅಂತ ನಾವು. ಶ್ರೀ ಪಿ ವೆಂಕಟಾಚಲಂ, ಅಸಿಸ್ಟೆಂಟ್ ಡೈರೆಕ್ಟರ್ IMDS MSMEI ಬೆಂಗಳೂರು. ಬಹಳ ಹೆಮ್ಮೆ ಆಗ್ತಾ ಇದೆ ನಿಮ್ಮೆಲ್ಲರಿಗೂ ರಾಜ್ಯ ಪ್ರಶಸ್ತಿಯನ್ನು ನೀಡೋದಕ್ಕೆ. ಇದಕ್ಕೆ ಸಹಕರಿಸಿದ ನಿಮ್ಮ ತಾಳ್ಮೆಗೆ ನನ್ನ ಪೂರ್ಣವಾದ ಶಿರಸ್ಸ ವಂದನೆಗಳು.